ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಿನ್ನೆ ಎಚ್ಡಿಕೆ ಅವರು ಒಂದು ಆಹ್ವಾನವನ್ನ ಕೊಟ್ಟಿರ್ತಾರೆ, ಆಹ್ವಾನ ಕೊಟ್ಟಿರ್ತಾರೆ ಸಿಎಂಗೆ. ಅದರಲ್ಲೂ ಕೂಡ ರೈತರ ಸಮ್ಮುಖದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಅಲ್ಲೇ ಕೂತ್ಕೊಂಡು ಎಲ್ಲವೂ ಕೂಡ ಸರಿ ಮಾಡೋಣ, ಬಗೆಹರಿಸೋಣ ಬನ್ನಿ ಅಂತ. ಆದ್ರೆ ನಿನ್ನೆ ಸಿಎಂ ಬರಲಿಲ್ಲ. ಕೊನೆಗೂ ಕೂಡ ಬೆಳಗಿಂದ ಸಂಜೆವರೆಗೂ ಕೂಡ ಪ್ರತಿಭಟನೆ ನಡೀತು, ಗದ್ದಲ ಗಲಾಟೆ ಎಲ್ಲವೂ ಕೂಡ ಆಯಿತು. ಈಗ ಬಿಡದಿ ಟೌನ್ಶಿಪ್ ಯೋಜನೆ ಹೋರಾಟದ ಕಿಚ್ಚು ಕೂಡ ಹೆಚ್ಚಾಗಿದೆ. ಆಹ್ವಾನ ಕೊಟ್ಟು ಬೈರಮಂಗಲಕ್ಕೆ ಭೇಟಿ ನೀಡಿದಂತ ಎಚ್ಡಿಕೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತಷ್ಟು ಹೋರಾಟಕ್ಕೆ ಈಗ ದಳಪತಿಗಳು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಕಾನೂನು ಹೋರಾಟಕ್ಕೆ ಜೊತೆ ಇರ್ತೀನಿ ಅಂತ ಎಚ್ಡಿಕೆ ಭರವಸೆ ಕೊಟ್ಟಿದ್ದಾರೆ. ರೈತ ಸಂಘಟನೆಗಳ ಬೆಂಬಲ ಪಡೆಯಲು ಎಚ್ಡಿ ಕುಮಾರಸ್ವಾಮಿ ಚಿಂತನೆ ನಡೆಸಿದ್ದಾರಂತೆ. ಹಸಿರು ಸೇನೆ, ರೈತ ಸಂಘ, ರಾಷ್ಟ್ರೀಯ ಮಟ್ಟದ ರೈತ ಸಂಘಟನೆ ಬೆಂಬಲಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಟೌನ್ಶಿಪ್ ಹೋರಾಟ ಗಮನ ಸೆಳೆಯುವ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಹೀಗೆ ರಾಷ್ಟ್ರ ಮಟ್ಟದಲ್ಲಿ ಇದೆಲ್ಲವೂ ಕೂಡ ಟೌನ್ಶಿಪ್ ಹೋರಾಟ ಮಾಡಿ ಗಮನ ಸೆಳೆಯುವಂತ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನುವಂಥದ್ದಕ್ಕೆ ಕಾರಣ ಏನು? ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಈಗ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನೀವು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಬೀದಿಯಲ್ಲಿ ಕೂತ್ಕೊಂಡು ಏನಾದರೂ ಚರ್ಚೆ ಮಾಡಿದ್ರಾ? ಖಂಡಿತವಾಗಿಯೂ ಕೂಡ ಚರ್ಚೆ ಮಾಡಿಲ್ಲ. ಅದರ ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ ಅನ್ನುವಂಥದ್ದು ಆರಂಭ ಮಾಡಿದ್ದು ನೀವು. ಆದರೆ ಈಗ ಅದರ ವಿರುದ್ಧ ಇರುವಂಥವರು ಕೂಡ ನೀವೇ. ಹಾಗಾಗಿ ನೀವು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಬೀದಿಯಲ್ಲಿ ಕೂತ್ಕೊಂಡೇನು ಚರ್ಚೆ ಮಾಡಿಲ್ವಲ್ಲ, ಬನ್ನಿ ವಿಧಾನಸೌಧಕ್ಕೆ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಡ್ರಾಮಾ ಅಷ್ಟೇ, ಎಲ್ಲರನ್ನೂ ಕೂಡ ಗಮನ ಸೆಳೀಲಿಕ್ಕೆ ಒಂದು ಹೈ ಡ್ರಾಮಾ ನಡೀತಾ ಇದೆ. ಅದರ ಹೊರತಾಗಿ ನಿಜವಾಗ್ಲೂ ಕೂಡ ಜೆಡಿಎಸ್ ಪಕ್ಷ ಅಥವಾ ಕುಮಾರಸ್ವಾಮಿ ಅವರು ರೈತರ ಪರವಾಗಿದ್ದಾರೆ ಅನ್ನುವಂಥದ್ದು ಸುಳ್ಳು ಅಂತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಬಿಡದಿ ಟೌನ್ಶಿಪ್ ವಿವಾದ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತ ಹೇಳಿ ನೋಡ್ತಾ ಇದೀವಿ. ಇದೆಲ್ಲವೂ ಕೂಡ ಒಂದು ಡ್ರಾಮಾನ ಜೆಡಿಎಸ್ ಅವರು ಮಾಡ್ತಾ ಇರುವಂತದ್ದು ಅಂತ ಈಗ ಕಾಂಗ್ರೆಸ್ ಅವರು ಮಾಡ್ತಾ ಇರುವಂತ ಆರೋಪ. ಏನಾಗಬಹುದು ಮುಂದೆ? ರೋಶಿನಿ, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಜ್ಯ ಸರ್ಕಾರ ಹೇಳ್ತಕ್ಕಂಥದ್ದು ಈ ಯೋಜನೆಗೆ ಸಾಕಷ್ಟು ರೈತರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 80% ರೈತರು ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ರೈತರು ಮಾತ್ರ ಒಂದಿಷ್ಟು ವಿರೋಧ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಒಂದಿಷ್ಟು ನಿನ್ನೆಯೂ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂತ ಕುಮಾರಸ್ವಾಮಿ ಅವರು ಕೂಡ ಬೈರಮಂಗಲ ಗ್ರಾಮದಲ್ಲಿ ರೈತರೇನು ಧರಣಿ ಕೂತಿದ್ರು, ಅವರಿಗೆ ಒಂದು ಬೆಂಬಲವನ್ನ ವ್ಯಕ್ತಪಡಿಸ್ಲಿಕ್ಕೂ ಕೂಡ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಸಹಿತ ಬಹುತೇಕ ರೈತರು ಕೂಡ ಸಾಕಷ್ಟು ಒಂದ್ ಕಡೆ ವಿರೋಧನೂ ಕೂಡ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ ಏನೆಲ್ಲ ರೈತರು ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂತ ಹೇಳಿಕೆ ಏನ್ ಕೊಡ್ತಾ ಇದೆ, ಅದನ್ನು ಖುದ್ದಾಗಿ ಈ ಒಂದು ನಮ್ಮ ಸಮಸ್ಯೆ ಏನಿದೆ ಮತ್ತೆ ಇಲ್ಲಿ ಯಾವ ರೈತರ ಭೂಮಿ ಟೌನ್ಶಿಪ್ಗೆ ಹೋಗ್ತಾ ಇದೆ ಆ ಒಂದು ರೈತರ ಸಮ್ಮುಖದಲ್ಲೇ ಬಂದು ಚರ್ಚೆ ಮಾಡ್ಲಿ. ಅಲ್ಲಿ 80% ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೋ ಅಥವಾ 20% ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೋ ಅನ್ನುವಂಥದ್ದು ನಮ್ಮ ಸಮ್ಮುಖದಲ್ಲೇ ಇತ್ಯರ್ಥ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ರೈತರು ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದನ್ನ ಅನುಷ್ಠಾನ ಮಾಡ್ಲೇಬೇಕು ಟೌನ್ಶಿಪ್ ಯೋಜನೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ಬಿಡದಿಯ ಟೌನ್ಶಿಪ್ ಒಂದು ಭಾಗದಲ್ಲಿ ಬರ್ತಕ್ಕಂಥ ರೈತರು ಏನಿದ್ದಾರೆ ಬಹಳ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರವೇ ಈ ಒಂದು ವಿರೋಧಕ್ಕೆ ಆಗಿರ್ಬಹುದು ಅಥವಾ ಈ ವಿವಾದಕ್ಕಾಗಿರ್ಬಹುದು ತೆರೆ ಎಳೆಯುವಂತ ಪ್ರಯತ್ನ ಮಾಡ್ಬೇಕು. ಅಲ್ಲಿರ್ತಕ್ಕಂಥ ರೈತರ ಜೊತೆ ಹೋಗಿ ಯಾರೆಲ್ಲ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾವ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೆ ಎಷ್ಟು ರೈತರು ಅದನ್ನ ಭೂಮಿಯನ್ನ ಕೊಡ್ಲಿಕ್ಕೆ ಒಪ್ಪಿಗೆ ಸೂಚಿಸ್ತಾ ಇದ್ದಾರೆ, ಅದನ್ನೆಲ್ಲವನ್ನು ಕೂಡ ಇತ್ಯರ್ಥಪಡಿಸಿ ಅಲ್ಲಿರ್ತಕ್ಕಂಥ ರೈತರನ್ನ ಮನವೊಲಿಸುವಂತ ಪ್ರಯತ್ನ ಮಾಡ್ಬೇಕು. ಅಥವಾ ಈ ಟೌನ್ಶಿಪ್ ಯೋಜನೆ ಕುರಿತಾಗಿರ್ತಕ್ಕಂಥ ಅವರಲ್ಲಿ ಏನ್ ಭಯ ಸೃಷ್ಟಿಯಾಗಿದೆ ಅದನ್ನೆಲ್ಲವನ್ನು ಕೂಡ ತಿಳಿಪಡಿಸುವಂತ ಪ್ರಯತ್ನ ಮಾಡಬೇಕು. ಅಥವಾ ಅದಕ್ಕೆ ಪರ್ಯಾಯ ಮಾರ್ಗ ಏನು ಅನ್ನುವಂಥದ್ದನ್ನು ಕೂಡ ರಾಜ್ಯ ಸರ್ಕಾರ ಕಂಡುಕೊಳ್ಬೇಕಾಗಿದೆ. ಇವೆಲ್ಲ ನಿಟ್ಟಿನಲ್ಲಿ ಕೂಡ ಈಗ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ ಇದು ರಾಜಕೀಯವಾಗಿ ಕೂಡ ಪರಿಣಮಿಸಿದೆ. ಮತ್ತೆ ಒಂದಿಷ್ಟು ಒಂದು ಗೊಂದಲ ಸೃಷ್ಟಿಮಯ ಆದಂತ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ರೋಶಿನಿ, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.